ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯದತ್ ಹೆಗಡೆ. ಇವತ್ತು ನಾನು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕವನಕ್ಕಿ ಎಂಬಂತ ಒಂದು ಊರಿನಲ್ಲಿ ಫಿಸಿಯೋಥೆರಪಿ ಎಂಬಂತ ಮಿಷನ್ ನಲ್ಲಿ ಮಾಡುವಂತ ಫಿಸಿಯೋಥೆರಪಿ ಎಂಬಂತ ಒಂದು ಕ್ಯಾಂಪ್ ನಡೀತಾ ಇದೆ. ಆ ಕ್ಯಾಂಪಿಗೆ ನಾನು ಒಂದು 2-3 ದಿವಸದಿಂದ ಬಂದು ಇಲ್ಲಿ ಕ್ಯಾಂಪ್ ನಲ್ಲಿ ಭಾಗವಹಿಸಿದ್ದೆ. ಇದರಿಂದ ನಂಗೆ ತುಂಬಾ ಸಂತೋಷದ ಒಂದು ಅನುಭವ ಆಯಿತು. ಅದನ್ನು ತಮ್ಮ ಮುಂದೆ ವಿಡಿಯೋ ಮುಖಾಂತರ ಎಲ್ಲವನ್ನು ವಿಸ್ತಾರವಾಗಿ ಚಿತ್ರೀಕರಿಸಿದ್ದೇನೆ. ಅದಕ್ಕೂ ಮೊದಲು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಈ ವಿಡಿಯೋವನ್ನು ತಪ್ಪದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಶೇಷವಾದಂತಹ ವಿಡಿಯೋ ಇದಾಗಿರುತ್ತದೆ. ಮುಂದಿನ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟವರು ಅತ್ಯುತ್ತಮವಾದಂತಹ ಮಾಹಿತಿಗಳನ್ನ ನೀಡಿದ್ದಾರೆ. ತಮಗೆಲ್ಲರಿಗೂ ಈ ಒಂದು ವಿಡಿಯೋ ತುಂಬಾ ಅನುಕೂಲ ಆಗಬಹುದು ಎಂಬಂತ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ವಿಡಿಯೋವನ್ನು ಮಾಡಿದ್ದೇನೆ. ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೆ ಈ ವಿಡಿಯೋವನ್ನು ನೋಡಿ. ನಮಸ್ಕಾರ ಸರ್. ನಮಸ್ತೆ. ಈ ಒಂದು ಕೆಲಸದ ಬಗ್ಗೆ ಮತ್ತು ಇಲ್ಲಿ ನಡೀತಾ ಇರುವಂತಹ ಈ ಒಂದು ಥೆರಪಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಾವು ಕೊಡಬೇಕು. ಓಕೆ, ಥ್ಯಾಂಕ್ ಯು. ಆಕ್ಚುಲಿ ಇದು ಕಂಪನಿ ಬಂದ್ಬಿಟ್ಟು ಬಾಡಿಫೈ ಫುಟ್ ಪಲ್ಸ್ ಥೆರಪಿ ಹೇಳಿ ಕಂಪನಿ ಇರುವಂತದ್ದು ಪೂನಾ, ಮಹಾರಾಷ್ಟ್ರದಲ್ಲಿ. ಆದ್ರೆ ಇವ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಆಕ್ಚುಲಿ ಇವತ್ತು ಇಂಡಿಯಾದಲ್ಲಿ ತುಂಬಾ ಜನ ಮಾತ್ರೆಯನ್ನ ತಿಂತಾ ಇದ್ದಾರೆ. ಈಗ ಚಿಕ್ಕ ಚಿಕ್ಕ ಕಾಯಿಲೆಗೂ ಕೂಡ ಮಾತ್ರೆಯನ್ನು ತಿಂತಾ ಇದ್ದಾರೆ. ಆ ಮಾತ್ರೆಯಿಂದ ಹೊರಗಡೆ ಬರಬೇಕು. ಪ್ರತಿಯೊಬ್ಬ ಮನುಷ್ಯನು ಕೂಡ ಮಾತ್ರೆಯಿಂದ ಹೊರಗಡೆ ಇದ್ದು ನಮ್ಮ ಹಿರಿಯವರು ಯಾವ ರೀತಿಯಾದ ಜೀವನವನ್ನು ನಡೆಸ್ತಾ ಇದ್ರು ಆ ರೀತಿಯಾದ ಜೀವನವನ್ನ ನಡೆಸಬೇಕು ಅನ್ನೋದೇ ಈ ಕಂಪನಿಯ ಉದ್ದೇಶ. ಅದನ್ನ ಉದ್ದೇಶ ಇಟ್ಬಿಟ್ಟು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಾಡಿಫೈ ಮಷಿನ್ ಅನ್ನ ಪರಿಚಯವನ್ನ ಮಾಡ್ತಾ ಇರುವಂತದ್ದು. ಓಕೆ, ಇದರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಆಕ್ಚುಲಿ ಈ ಮಷಿನ್ ಅಲ್ಲಿ ಈ ನಮ್ಮ ಪಾದದಲ್ಲಿರುವಂತ ಇಂಪಲ್ಸ್ ಅನ್ನ ಆಕ್ಟಿವ್ ಮಾಡಿಬಿಟ್ಟು ಏನ್ ಮಾಡುತ್ತೆ, ರಿವರ್ಸ್ ಆಗಿ ವೇನ್ಸ್ ಅಲ್ಲಿ ರಿವರ್ಸ್ ಆಗಿ ಏನ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಮಾಡುತ್ತೆ. ಇದರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಇಂಪಲ್ಸ್ ಅನ್ನ ಆಕ್ಟಿವ್ ಆಗೋದ್ರಿಂದ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಅನ್ನೋದು ತುಂಬಾ ಚೆನ್ನಾಗಾಗತ್ತೆ. ಜೀರ್ಣಕ್ರಿಯೆ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಕಾಯಿಲೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಅದೇ ರೀತಿ ಇದರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು 25 ನಿಮಿಷ ಟೈಮಿಂಗ್ ಇರುತ್ತೆ. 25 ನಿಮಿಷದಲ್ಲಿ 5 ಕಿಲೋಮೀಟರ್, ಸುಮಾರು 12ರಿಂದ 1 ಗಂಟೆ ಬಿಸಿಲಲ್ಲಿ ಚಪ್ಪಲಿ ಇಲ್ದೇನೆ ಕಲ್ಲು ಮಣ್ಣಿರುವಂತ ದಾರಿಯಲ್ಲಿ 5 ಕಿಲೋಮೀಟರ್ ವಾಕ್ ಮಾಡಿದ್ರೆ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಆಗತ್ತೆ. ಆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದಾನೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಅನ್ನೋದು ತುಂಬಾ ಚೆನ್ನಾಗಾಗತ್ತೆ. ಜೀರ್ಣಕ್ರಿಯೆ ಚೆನ್ನಾಗಾಯ್ತು ಅಂದ್ರೆ ಆಹಾರದಿಂದ ಪೋಷಕಾಂಶ ಅನ್ನೋದು ರಕ್ತದಲ್ಲಿ ಸೇರುತ್ತೆ. ಆ ರಕ್ತವನ್ನ ಏನ್ ಮಾಡುತ್ತೆ ಮಷೀನ್ ನಿಮ್ಮ ದೇಹದ ಎಲ್ಲ ಆರ್ಗನ್ಸಿಗೂ ರೀಚ್ ಮಾಡುತ್ತೆ. ಇದರಿಂದ 80ಗಿಂತ ಹೆಚ್ಚಿನ ಕಾಯಿಲೆಗೆ ಇದು ಕೆಲಸ ಮಾಡುತ್ತೆ. ಅದೇ ರೀತಿ ಈ ಮಷೀನ್ ಅಲ್ಲಿ 2 ರೀತಿಯ ಥೆರಪಿ ಇದೆ. ಒಂದು ಟೆನ್ಸ್ ಮತ್ತೆ EMS. ಟೆನ್ಸ್ ಅಂತ ಹೇಳಿದ್ರೆ ಟ್ರಾನ್ಸ್ಕ್ಯುಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್. ಇದು ನರ್ವ್ಸ್ ಅನ್ನ ಸ್ಟಿಮ್ಯುಲೇಷನ್ ಮಾಡ್ತಾ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ. ಇದರಲ್ಲಿ BP, ಶುಗರ್, ಥೈರಾಯ್ಡ್, ಆರ್ಥರಿಟಿ, ಸ್ಟ್ರೋಕ್, ಪಾರ್ಕಿನ್ಸನ್, ಅದೇ ರೀತಿ ನೋವು, ಕಾಲು ನೋವು, ಗಂಟು ನೋವು, ಸೊಂಟ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ತಲೆ ನೋವು, ಕಣ್ಣು ನೋವು, ಈ ರೀತಿಯಾದ, ಅದೇ ರೀತಿ ಸಯಾಟಿಕ ನೋವು ಆಗಿರ್ಬೋದು, ಸ್ಪಾಂಡಿಲೈಟಿಸ್ ಆಗಿರ್ಬೋದು, ಆಕ್ಸಿಡೆಂಟ್ ಇಂದ ಬಂದಂತ ನೋವು ಆಗಿರ್ಬೋದು, ಈಗ ಸಿಜರಿಯನ್ ಇಂದ ಆದಂತ ನೋವು ಆಗಿರ್ಬೋದು, ಈ ರೀತಿಯಾದ ಸುಮಾರು 29ಗಿಂತ ಹೆಚ್ಚಿನ ನೋವನ್ನು ಕೂಡ ಕಡಿಮೆ ಮಾಡುವಂತ ಕೆಲಸ ಮಾಡುತ್ತೆ. ಅದೇ ರೀತಿ EMS, ಎಲೆಕ್ಟ್ರಿಕಲ್ ಮಸಲ್ ಸ್ಟಿಮ್ಯುಲೇಷನ್, ಮಾಂಸಖಂಡವನ್ನ ಸ್ಟಿಮ್ಯುಲೇಷನ್ ಮಾಡ್ತಾ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ. ಇದರಲ್ಲಿ ವೆರಿಕೋಸ್ ವೆನ್ಸ್, ಮಜಲ್ ಪೇನ್, ಮಜಲ್ ಕ್ಯಾಚ್, ಮಜಲ್ ಸ್ಟ್ರೆಸ್. ವೆರಿಕೋಸ್ ವೆನ್ಸ್ ಕಾಲುಗಳಲ್ಲಿ ನರಗಳು ದಪ್ಪವಾಗಿರುವಂತದ್ದು, ಗಂಟಾಗಿರುವಂತದ್ದು, PCOD ಪ್ರಾಬ್ಲಮ್, ಸೋರಿಯಾಸಿಸ್, ಅಲ್ಸರ್, ಫೈಲ್ಸ್, ಈ ರೀತಿಯಾದ ಸುಮಾರು 39ಗಿಂತ ಹೆಚ್ಚಿನ ಕಾಯಿಲೆಯನ್ನು ಕೂಡ ಕಡಿಮೆ ಮಾಡುವಂತ ಕೆಲಸ ಮಾಡುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ನಮ್ಮ ಎತ್ತರಕ್ಕೆ ತಕ್ಕಾದ ವೇಟ್ ಮ್ಯಾನೇಜ್ಮೆಂಟ್ ಕೂಡ ಇದು ಮಾಡುತ್ತೆ. ಆ ಕೆಲಸವನ್ನು ಕೂಡ ಮಾಡುವಂಥದ್ದು. ಅದೇ ರೀತಿಯಾಗಿ ಇದರಲ್ಲಿ 2 ಪ್ರೋಗ್ರಾಮ್ ಇದೆ. ಆ 2 ಪ್ರೋಗ್ರಾಮ್ ಅಲ್ಲಿ ಕೂಡ ನಿಮ್ಮ ದೇಹದಲ್ಲಿ ಸೇಮ್ ಆದ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. 80ಗಿಂತ ಹೆಚ್ಚಿನ ಕಾಯಿಲೆಗೆ ಕೆಲಸ ಮಾಡುತ್ತೆ. ಅದೇ ರೀತಿ ನಿದ್ರೆ ಪ್ರಾಬ್ಲಮ್, ಯಾರಿಗಾದ್ರೂ ನಿದ್ರೆ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಈ ಮಷೀನ್ ಅಲ್ಲಿ ಥೆರಪಿ ತಗೊಂಡ್ರು ಅಂದ್ರೆ ನಿದ್ರೆ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಆಲ್ಮೋಸ್ಟ್ ನಿದ್ರೆ ಸಮಸ್ಯೆಯಿಂದ ಹೊರಗಡೆ ಬಂದ್ರು ಅಂತ ಹೇಳಿದ್ರೆ ನಮಗೆ ಡೈಜೆಷನ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ. ಡೈಜೆಷನ್ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಹಸಿವೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಸಿವೆ ಆಯ್ತು ಅಂದ್ರೆ ನಾವೇನ್ ಮಾಡ್ತೀವಿ, ಊಟ ಮಾಡ್ತೀವಿ. ಮೇನ್ ಆಗಿ ಆರೋಗ್ಯಕ್ಕೆ ಬೇಕಾಗಿರೋದು ಒಂದು ಊಟ, ರೆಸ್ಟ್, ನಿದ್ರೆ. ಅದೇ ರೀತಿ ಒಂದು 5ರಿಂದ 6 ಕಿಲೋಮೀಟರ್ ವಾಕ್ ಮತ್ತು ಮನೆಯಲ್ಲಿ ಒಂದು ನೆಮ್ಮದಿಯಾದ ವಾತಾವರಣ. ಇದಿಷ್ಟಿತ್ತು ಅಂತ ಹೇಳಿದ್ರೆ ನಾವು ಹೆಲ್ದಿಯಾಗಿರುವಂತ ವ್ಯಕ್ತಿ ಹೆಲ್ದಿಯಾಗಿ ಇರ್ತಾರೆ. ಅದೇ ರೀತಿ ಮಷೀನ್ ಅಲ್ಲಿ 15 ವರ್ಷದ ಮೇಲ್ಗಡೆ ಯಾರು ಬೇಕಾದ್ರೂ ಥೆರಪಿ ತಗೊಳ್ಬಹುದು. ಇಲ್ಲಿ ಕಾಯಿಲೆ ಇರುವವರೇ ಥೆರಪಿ ತಗೊಳ್ಬೇಕು ಅಂತಿಲ್ಲ. ಕಾಯಿಲೆ ಇದ್ದವರು ಥೆರಪಿ ತಗೊಂಡ್ರು ಅಂತ ಹೇಳಿದ್ರೆ ಕಾಯಿಲೆಯಿಂದ ಹೊರಗಡೆ ಬರ್ಲಿಕ್ಕೆ ಮಷೀನ್ ಹೆಲ್ಪ್ ಮಾಡುತ್ತೆ. ಕಾಯಿಲೆ ಇಲ್ಲ ಅಂತ ಹೇಳಿದ್ರೆ ನಾವು ಥೆರಪಿ ತಗೊಂಡ್ರಿ ಅಂತ ಹೇಳಿದ್ರೆ ಕಾಯಿಲೆ ಮುಂದೆ ಬರದಂತ ಇದೇನ್ ಮಾಡುತ್ತೆ,
ತಡೆಗಟ್ಟುತ್ತೆ. ಓಕೆ, ಅದೇ ರೀತಿ ಈ ಮಷೀನ್ ಅಲ್ಲಿ ಕೆಲವಷ್ಟು ಜನ ಮಾತ್ರ ಥೆರಪಿಯನ್ನ ತಗೊಳ್ಬಾರ್ದು. ಆಕ್ಚುಲಿ ಇದಕ್ಕೆ CDS ಸರ್ಟಿಫಿಕೇಟ್ ಕೂಡ ಆಗಿರುವಂತದ್ದು. CDS ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇಲ್ಲೊಂದು ಸಿಂಬಲ್ ಇದೆ. ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಈ ಸರ್ಟಿಫಿಕೇಟ್ ಅನ್ನುವಂಥದ್ದು ಸಿಕ್ಕಿರುವಂತದ್ದು. ಇಂಡಿಯಾದಲ್ಲಿ ಇದೊಂದು ಮಷೀನಿಗೆ ಮಾತ್ರ ಸಿಕ್ಕಿರುವಂತದ್ದು. ಅದೇ ರೀತಿ ವರ್ಲ್ಡ್ ಅಲ್ಲಿ 2 ಮಷೀನ್, ಒಂದು ಜರ್ಮನ್ ಮೇಡ್ ಮಷೀನ್ ಆಗಿರುತ್ತೆ, ಒಂದು ಇದೊಂದು ಮಷೀನ್. ಅದೇ ರೀತಿ ಇದರಲ್ಲಿಯೂ ಕೂಡ ಕೆಲವಷ್ಟು ಪೇಷಂಟ್ ಇದರಲ್ಲಿ ಥೆರಪಿಯನ್ನು ತಗೊಳ್ಬಾರ್ದು. ಯಾರ್ಯಾರು ಅಂತ ಹೇಳಿದ್ರೆ, ಒಂದು ಗರ್ಭಿಣಿ ಪೇಷಂಟ್, ಅದೇ ರೀತಿ ಹಾರ್ಟ್ ಅಲ್ಲಿ ಪೇಸ್ ಮೇಕರ್ ಹಾಕಿದವರು, 2 ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮಾಡ್ತಾ ಇರುವವರು ಮತ್ತು ಕ್ಯಾನ್ಸರ್ ಪೇಷಂಟ್ ಈ ಮಷೀನ್ ಅಲ್ಲಿ ಥೆರಪಿ ತಗೊಳ್ಬಾರ್ದು. ಹಾರ್ಟ್ ಅಲ್ಲಿ ಸ್ಟಂಟ್ ಆಗದವರಾದ್ರೆ 6 ಮಂತ್ ಆಗ್ಬೇಕು. ಏನಾದ್ರೂ ಸಿಜರಿನ್ ಅಥವಾ ಆಪರೇಷನ್ ಆಯ್ತು ಅಂತ ಹೇಳಿದ್ರೆ 8 ರಿಂದ 9 ತಿಂಗಳು ಆಗ್ಬೇಕು. ಅದು ಬಿಟ್ಟು 15 ವರ್ಷದ ಮೇಲ್ಗಡೆ ಯಾವ ವ್ಯಕ್ತಿ ಬೇಕಿದ್ರು ಈ ಮಷೀನ್ ಅಲ್ಲಿ ಥೆರಪಿ ತಗೊಳ್ಬಹುದು. ಓಕೆ ಸರ್, ಮತ್ತೊಂದು ಪ್ರಶ್ನೆ. ಓಕೆ, ಈಗ ನಿರಂತರವಾಗಿ ಈ ಮಿಷನ್ ಅನ್ನ ಬಳಸುವುದರಿಂದ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ ಅಂತ ಒಂದು ಗ್ಯಾರಂಟಿಯನ್ನ ನೀವು ಕೊಡ್ತೀರಲ್ಲ? ಕೊಡ್ತೀವಿ. ಅದು ಹೇಗೆ ಅಂತ ಹೇಳಿದ್ರೆ, ಮಷೀನ್ ಅಲ್ಲಿ ಆಲ್ಮೋಸ್ಟ್ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಏನು ಅಂತ ಹೇಳಿದ್ರೆ, ಇವರಿಗೆ ನೋಡಿ ಕಾಲು ಇಟ್ಕೊಂಡಿದ್ದಾರೆ. ಇದು ಇಂಟೆನ್ಸಿಟಿ ನಂಬರ್ 46 ನಂಬರ್ ಬಂದಿದೆ. ಈ ಇಂಟೆನ್ಸಿಟಿ ನಂಬರ್ ನಮ್ಮ ದೇಹದ ರಕ್ತ ಸಂಚಾರವನ್ನ ತೋರಿಸುತ್ತೆ. ಆ ರಕ್ತ ಸಂಚಾರ ಯಾರ ದೇಹದಲ್ಲಿ ಚೆನ್ನಾಗಿದೆ, ಏನೋ ಪ್ರಾಬ್ಲಮ್ ಅನ್ನೋದು ಇಲ್ಲ ಅಂತವ್ರ ದೇಹದಲ್ಲಿ ಈ ಇಂಟೆನ್ಸಿಟಿ ನಂಬರ್ ಏನಾಗತ್ತೆ ಅಂದ್ರೆ, ಮಷೀನ್ ಅಲ್ಲಿ ಕೂತಾವಾಗ ಆ ಇಂಟೆನ್ಸಿಟಿ ನಂಬರ್ 1 ರಿಂದ 5 ಇಟ್ಕೊಳ್ಲಿಕ್ಕೆ ಆಗಲ್ಲ. ಹಬ್ಬಬ್ಬ ಅಂತ ಹೇಳಿದ್ರೆ ಒಂದು 10 ನಂಬರ್ ಅನ್ನ ಇಟ್ಕೊಳ್ಬಹುದು. ಅದೇ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇದೆ, ನನಗೆ ಪ್ರಾಬ್ಲಮ್ ಇದೆ, BP ಇದೆ, ಅಥವಾ ನೋವಿದೆ, ಅಥವಾ ಶುಗರ್ ಇದೆ ಅಂತ ಹೇಳಿದ್ರೆ ಆ ಇಂಟೆನ್ಸಿಟಿ ನಂಬರ್ ಏನಾಗುತ್ತೆ 20, 30, 40, 70, 80, 99 ತನಕನು ಆ ಇಂಟೆನ್ಸಿಟಿ ನಂಬರ್ ಅನ್ನ ಇಟ್ಕೊಳ್ಬಹುದು. ಅದೇ ರೀತಿ ಡೇ ಬೈ ಡೇ ಮಷೀನ್ ಅಲ್ಲಿ ಥೆರಪಿ ತಗೊಳ್ತಾ ಹೋದವಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆ ಇಂಟೆನ್ಸಿಟಿ ನಂಬರ್ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಎಲ್ಲಿವರೆಗೂ ನಾವು ಇದನ್ನ ಯೂಸ್ ಮಾಡ್ಬೋದು ಅಂತಾರೆ, ಆ ಇಂಟೆನ್ಸಿಟಿ ನಂಬರ್ 10 ರಿಂದ 15 ನಂಬರ್ ಯಾವಾಗ ಅಲ್ಲಿವರೆಗೂ ಬರುತ್ತೆ, ಅಲ್ಲಿವರೆಗೂ ನಾವು ಕಂಪಲ್ಸರಿಯಾಗಿ 2 ರಿಂದ 3 ಟೈಮ್ ಕೂಡ ಯೂಸ್ ಮಾಡಬಹುದು. ಇವತ್ತು 3 ರಿಂದ 4 ಟೈಮ್ ಯೂಸ್ ಮಾಡ್ತಾ ಇದ್ದವರು ಕೂಡ ಗ್ಯಾಂಗ್ರೀನ್ ಇಂದನೂ ಕೂಡ ಹೊರಗಡೆ ಬಂದವರು ಇದ್ದಾರೆ, BP ಇಂದ ಹೊರಗಡೆ ಬಂದವರು ಇದ್ದಾರೆ, ಥೈರಾಯ್ಡ್ ಇಂದ ಹೊರಗಡೆ ಬಂದವರು ಇದ್ದಾರೆ, ವೇಟ್ ಕಡಿಮೆ ಮಾಡ್ಕೊಂಡವರು ಇದ್ದಾರೆ, ಗಂಟು ನೋವು, ಬೆನ್ನು ನೋವು, ಮೈಕೈ ನೋವು ಇದೆಲ್ಲವೂ ಕೂಡ ಕಡಿಮೆ ಮಾಡ್ಕೊಂಡವರು ಕೂಡ ನಮ್ದಿಲ್ಲಿ ಇದ್ದಾರೆ. ಓಕೆ ಸರ್, ಮತ್ತೊಂದು ಪ್ರಶ್ನೆ. ಓಕೆ, ಈಗ ಇಲ್ಲಿ ಎಷ್ಟು ದಿನದಿಂದ ನೀವು ಈ ಕ್ಯಾಂಪ್ ಅನ್ನ ನಡೆಸ್ತಾ ಇದ್ದೀರಾ, ಮತ್ತು ಇಲ್ಲಿಯವರೆಗೆ ಎಷ್ಟು ಜನ ಈ ಕ್ಯಾಂಪಿಗೆ ಬಂದು ಸಹಕಾರವನ್ನ ನೀಡಿದ್ದಾರೆ ಮತ್ತು ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ, ಮತ್ತು ನೀವು ಬರುವಂತ ಒಬ್ಬರಿಗೆ ಏನ್ ಚಾರ್ಜ್ ಅನ್ನ ಮಾಡ್ತೀರಾ? ಓಕೆ, ಒಳ್ಳೆ ಕ್ವೆಶನ್. ಮೇನ್ ಆಗಿ ಇಲ್ಲಿ ಒಂದು ಊರಲ್ಲಿ ನಾವು ಮಾಡ್ತಾ ಇರುವಂತದ್ದು 10 ದಿವಸದ ಕ್ಯಾಂಪ್. 10 ದಿವಸದ ಕ್ಯಾಂಪ್ ಅಲ್ಲಿ ಇಲ್ಲಿ ಕವಲಕ್ಕಿ ಏರಿಯಾದಲ್ಲಿ ಆಲ್ಮೋಸ್ಟ್ 150 ಜನರು ಕೂಡ ಇಲ್ಲಿ ಒಂದ್ ದಿವಸ ಬಂದು ಥೆರಪಿಯನ್ನು ತಗೊಂಡಿದ್ದಾರೆ. ಆಲ್ಮೋಸ್ಟ್ ಬಂದವರು ಎಲ್ಲರಿಗೂ ಕೂಡ ತುಂಬಾ ರಿಸಲ್ಟ್ ಅನ್ನು ಕೂಡ ತಗೊಂಡಿದ್ದಾರೆ. ಆಲ್ಮೋಸ್ಟ್ ನೀವು ಅವರನ್ನ ಬೇಕಿದ್ರೆ ಕೇಳಬಹುದು. ಬೇಕಿದ್ರೆ ಮೊನ್ನೆ ಬಂದವರು ಇದ್ದಾರೆ, ಅವರೆಲ್ಲರದ್ದು ಕೂಡ ರಿಸಲ್ಟ್ ಅನ್ನು ಕೂಡ ನೀವು ಕೇಳಿ ತಿಳ್ಕೊಳ್ಬಹುದು. ಓಕೆ ಸರಿ ಸರ್, ಅದಕ್ಕೆ ಏನ್ ಚಾರ್ಜ್ ಮಾಡ್ತಾ ಇದ್ದೀರಾ? 100 ರೂಪೀಸ್ ಮಾತ್ರ ಎಂಟ್ರಿ ಫೀಸ್ ಅಂತ ಹೇಳಿ, ನೋಂದಣಿ ಶುಲ್ಕ ಅಂತ ಹೇಳಿ 100 ರೂಪೀಸ್ ಮಾತ್ರ ಇರುತ್ತೆ. ಮತ್ತೆ ಯಾವ್ದು ಕೂಡ ಶುಲ್ಕ ಅನ್ನೋದಿರಲ್ಲ, ಫ್ರೀ ಇರುತ್ತೆ. 100 ರೂಪೀಸ್ ಅನ್ನ ತಕೊಂಡ್ಮೇಲೆ 10 ದಿವಸಗಳ ಕಾಲ ಅದೇ ಇದರಲ್ಲಿ ಬರ್ಬಹುದು. ಮತ್ತೆ ಯಾವ್ದು ಚಾರ್ಜಸ್ ಇರಲ್ಲ ಸರ್. ಅಂದ್ರೆ ಇದ್ರ ಉದ್ದೇಶ ಈ ಒಂದು ಥೆರಪಿ ಎಲ್ಲರಿಗೂ ಸುಲಭವಾಗಿ ಸಿಗ್ಬೇಕು ಮತ್ತು ಇದರ ಪ್ರಯೋಜನವನ್ನ ಎಲ್ಲರೂ ಪಡೆದುಕೊಳ್ಳಬೇಕು. ಇದು ಎಲ್ಲರಿಗೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ತಿಳಿಯಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನೀವು ಈ ಒಂದು 100% ಮಾಡ್ತಿದ್ದೀರಾ? ಕರೆಕ್ಟ್. ಓಕೆ ಸರ್, ಒಳ್ಳೆ ಮಾಹಿತಿಯನ್ನ ನೀಡಿದ್ದೀರಿ. ನಮಗೆ ತುಂಬಾ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಕಮಲಾ ಎಲ್ಲಿಂದ ಬರೋದು? ಹಾಡಗೇರಿ. ಏನ್ ಪ್ರಾಬ್ಲಮ್ ಅಂತ ಬಂದಿದ್ರಿ? ಸರ್, ನನಗೆ
ಈ ಅರ್ಧ ಭಾಗ ತಲೆಯಿಂದ ಕಾಲ್ಪಾದವರೆಗೆ ಜುಮ್ ಜುಮ್ ಮಾಡುದು. ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಅನ್ನೋದಿತ್ತು? ಅದು ಸುಮಾರು 15 ವರ್ಷ ಹಿಂದಿಂದ. ಸುಮಾರು ಎಷ್ಟು ಅಮೌಂಟ್ ಅನ್ನು ಖರ್ಚು ಮಾಡಿರ್ಬೋದು? ಖರ್ಚು ಮಾಡೋದಂದ್ರೆ ದೊಡ್ಡ ಹಾಸ್ಪಿಟಲ್ ಹೋಗ್ಲಿಲ್ಲ, ಎಲ್ಲಿ ಆಯುರ್ವೇದಿಕ್ ಎಲ್ಲ ಕೊಡ್ತಾರೆ ಅಲ್ಲಿ ತಗೊಂಡಿದ್ದು. ಏನ್ ಅನ್ನಿಸ್ತಾ ಇತ್ತು ನಿಮ್ಗೆ ಆ ಪ್ರಾಬ್ಲಮ್ ಇರ್ಬೇಕಿದ್ರೆ? ಏನ್ ಅನ್ನಿಸ್ತಾ ಇತ್ತು? ತುಂಬಾ ಕಷ್ಟ ಆಗ್ತಿತ್ತು. ಇದು ನಿದ್ರೆ ಬರುದಿಲ್ಲ, ಕಾಲು ಜಗತ್ತ ನಿದ್ರೆ ಬರುದಿಲ್ಲ ಇದು. ಇವಾಗ ದೇವ್ರಿ ಬರುದು. ಈಗ ಇಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆಯ್ತು? 7 ದಿವಸ ಆಯ್ತು. 7 ದಿವಸದಲ್ಲಿ ಏನೇನ್ ಚೆನ್ನಾಗ್ ಆಗಿದೆ ಈಗ? ಈಗ ಕುತ್ತಿಗೆ ಸ್ವಲ್ಪ ಫ್ರೀ ಆಗಿದೆ, ಕೈ ಭುಜ ರಟ್ಟೆ 2, ಮತ್ತೆ ಸೊಂಟ ನೋವು ಸ್ವಲ್ಪ ಕಡಿಮೆ ಆಗಿದೆ. ಈ ಕಾಲು ಮಾತ್ರ ಈ ತರ ಹೀಗೆ ಜುಮ್ ಜುಮ್ ಅಂತ. ಹೇಗ್ ಅನ್ಸತ್ತೆ ಮಷೀನ್ ಅಲ್ಲಿ ಥೆರಪಿ ತಗೊಳ್ಳಿಕ್ಕೆ? ಹೇಗ್ ಅನ್ಸತ್ತೆ ನಿಮಗೆ? ಈಗ ಚೆನ್ನಾಗಿದೆ. ಚೆನ್ನಾಗಿದೆ, ಖುಷಿ ಇದೆ. ಖುಷಿ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ಕಾರ. ನೀವು ಎಷ್ಟು ದಿವಸದಿಂದ ಈ ಒಂದು ಕ್ಯಾಂಪಿಗೆ ಬರ್ತಾ ಇದ್ದೀರಾ? ಸರ್ ನಾನು GS ಹೆಗಡೆ ಅಂತ ಭಟ್ಕಳದಲ್ಲಿ ಮುಖ್ಯೋಪಾಧ್ಯಾಯನೇ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಕೌಲಕ್ಕಿಯಲ್ಲಿ ಬಾಡಿಫೈ ಥೆರಪಿ ಕೊಡ್ತಾರೆ ಅಂತ ಗೊತ್ತಾಯ್ತು. ಕಳೆದ 10 ದಿನಗಳಿಂದ ಇಲ್ಲಿ ಕೊಡ್ತಾ ಇದ್ದಾರೆ. ತುಂಬಾ ಜನ ಬರ್ತಾ ಇದ್ರು. ಹಾಗಾಗಿ ನಾನು ಬರುವಂತ ನಿನ್ನೆ ಬಂದೆ. ನಾನೀಗ 10 ವರ್ಷದಿಂದ ಬಸ್ನಲ್ಲಿ ಓಡಾಡ್ತಾ ಇರೋದ್ರಿಂದ ಕಾಲಿನ ಪೇನ್ ಸಮಸ್ಯೆ ಇತ್ತು ನನಗೆ. ಹಾಗಾಗಿ ಅದಕ್ಕೆ ಏನಾದ್ರು ಥೆರಪಿ ತಗೊಂಡು ಸರಿ ಆಗ್ತಾನ ಅಂತ ಬಂದೆ. ನಿನ್ನೆ 1 ದಿವಸ ತಗೊಂಡಿದ್ದೇನೆ ಥೆರಪಿ. ಸ್ವಲ್ಪ ಆರಾಮ್ ಅನಿಸಿದೆ. ಅವ್ರು ಹೇಳಿದಾಗೆ ವೇನ್ಸ್ ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಉಲ್ಟಾ ಆಗ್ತದೆ ಅಂತ ಅವರು ಸೀದಾ ಬದಲು ಅದ್ರ ಅಪೋಸಿಟ್ ಡೈರೆಕ್ಷನ್ ಆಗ್ತದೆ ಅಂತ ಹೇಳಿದ್ರು. ಹೌದು ಅನಿಸ್ತು ನಂಗೆ. ಸ್ವಲ್ಪ ಆರಾಮಾಗಿದೆ ನಿನ್ನೆ 1 ದಿವಸ ತಗೊಂಡಿದ್ದಕ್ಕೆ. ಪೇನ್ ಏನೂ ಇಲ್ಲ, ಮತ್ತೆ ನಿದ್ದೆಗಿದ್ದೆಗೆ ಏನು ಸಮಸ್ಯೆ ಆಗಿಲ್ಲ, ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಈಗ ಇದನ್ನ ಯೂಸ್ ಮಾಡಿ ಅನುಭವ ಆಯ್ತಲ್ಲ ನೀವು, ಮತ್ತೆ ಬಾಕಿ ಉಳಿದವರಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ? ಅದೇ, ಈಗ ಸಾಮಾನ್ಯವಾಗಿ ಒತ್ತಡದ ಲೈಫ್ ನಲ್ಲಿ ಎಲ್ಲರಿಗೂ ಕೆಲಸ ಸರಿಯಾಗಿ ಇರದೇ ಇರುವುದ್ರಿಂದ, ಅಂದ್ರೆ ವ್ಯಾಯಾಮ ಆಗದೆ ಇರುವುದರಿಂದ ಬಾಡಿಗೆ, ಮತ್ತೆ ಕೆಲಸ ತುಂಬಾ ಜಾಸ್ತಿ ಮಾಡುವವರಿಗೂ ಸಹ ಅವರಿಗೆ ಪೇನ್ ಸಾಮಾನ್ಯವಾಗಿ ಒಂದು ಕಾಯಿಲೆ ಆಗ್ಬಿಟ್ಟಿದೆ ಈಗ. ಆದ್ರಿಂದ ಅವರೆಲ್ಲರೂ ಇದು ಥೆರಪಿ ತಕೊಂಡು ಆ ನೋವಿನಿಂದ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಅನ್ನುವ ಅಭಿಪ್ರಾಯ ಇದೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಮೇಡಮ್ ನಮಸ್ಕಾರ. ಎಷ್ಟು ದಿವಸದಿಂದ ಈ ಒಂದು ಥೆರಪಿಯನ್ನ ತೆಗೆದುಕೊಳ್ತಾ ಇದ್ದೀರಾ ನೀವು? ನಾನು 4 ದಿನದಿಂದ ತಗೊಳ್ತಾ ಇದ್ದೆ. ಈಗ ನಿಮ್ಗೆ ಏನು, ನಿಮ್ಮ ಅನುಭವ ಏನು, ಏನ್ ಅನಿಸ್ತಾ ಉಂಟು ನಿಮ್ಗೆ? ನನಗೆ ಭುಜ ಸಂದು ನೋವು ಬರ್ತಿತ್ತು. ಅದು ತುಂಬಾ ಮಾರನೇ ದಿವಸನೇ ಕಡಿಮೆ ಆಯ್ತು, 1 ದಿವಸ ತಕೊಂಡಿದ್ದಕ್ಕೆ. ಆಮೇಲೆ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಹಗುರ ಆಯ್ತು, ಕಾಲೆಲ್ಲ ಫ್ರೀ ಅನಿಸ್ತು. ಚಕ್ಕನ್ ಪಟ್ಟೆ ಹೊಡ್ಕೊಂಡು ಕೂತ್ಕೊಳ್ತಾರಲ್ಲ, ಅದೆಲ್ಲ ಫ್ರೀ ಆಯ್ತು, ಆರಾಮ್ ಊಟ ಮಾಡ್ಲಿಕ್ಕಲ್ಲವ. ಮೊದ್ಲೇ ಆಗ್ತಿರ್ಲಿಲ್ಲ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ, ಕಾಲ್ ನೋವು ಬರ್ತಿತ್ತು. ಈಗೆಲ್ಲ ಆರಾಮ, ಫ್ರೀ ಆಗಿದೆ. ಈಗ ಕಾಲು ಭಾರ ಅನ್ಸ್ತಿತ್ತು, ತೊಡೆಯಲ್ಲ ಹಗುರ ಆಗಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಇದನ್ನ ಎಲ್ಲರೂ ಯೂಸ್ ಮಾಡಬಹುದು? ಹೌದು, ನನಗ್ ತುಂಬಾ ರಿಸಲ್ಟ್ ಕೊಟ್ಟಿದೆ. ಓಕೆ, ತುಂಬಾ ಖುಷಿ ಆಯ್ತು ಇದ್ರಿಂದ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ಕಾರ. ಈಗ ಎಷ್ಟು ದಿವಸದಿಂದ ಈ ಒಂದು ಥೆರಪಿಗೆ ನೀವು ಬರ್ತಿದ್ದೀರಿ? ನನಗೆ ಇಲ್ಲಿ 1 ವಾರ ಆಯ್ತಂತೆ, ಆದ್ರೆ ನನ್ಗೆ ಗೊತ್ತಿರ್ಲಿಲ್ಲ ಆಗಿತ್ತು. ನಾನ್ ಬರೋ ಕಳೆದ 4 ದಿವಸ ಆಯ್ತು. ಹೌದಾ? ಈಗ ನೀವು 4 ದಿವಸದಲ್ಲಿ ನಿಮ್ಗೆ ಏನು ರಿಸಲ್ಟ್ ಸಿಕ್ತು? ನಿಮ್ಗೆ ಏನಾಯ್ತು? ತುಂಬಾ ಬಹಳ ಇದಾಗಿದೆ. ಯಾಕೆಂದ್ರೆ ನನ್ಗೆ ಕಾಲ್ ಮಡಚ್ ಕೂರ್ಲಿಕ್ಕೆ ಆಗೋದಿಲ್ಲ ಆಗಿತ್ತು. ನಾನು ತುಂಬಾ ಮಾತ್ರೆ ನುಂಗ್ತಾ ಇದ್ದೆ. ಎಲ್ಲ ಅನುಪಮ ಮೇಡಮ್ ಹತ್ರ ತಕೋಗ್ತಿದ್ದೆ. ಅವ್ರು ಬೈತಿದ್ರು ನನ್ಗೆ, ಯಾಕೆ ತಕೋಗ್ತೆ ಅಷ್ಟು ಹೇಳಿ. ತಕೊಳ್ತಾ ಇದ್ದೆ. ಆದ್ರೆ ಇದು ಈಗ 3-4 ದಿವಸದಿಂದ ಬಂದದಕ್ಕೆ ನನ್ಗೆ ಬಹಳ ಇದಾಗಿದೆ. ಈಗ ನಿಮ್ಮ ಪ್ರಕಾರ ಈ ತರ ನೋವು ಇರುವವರು ಇದನ್ನ ಎಲ್ಲರೂ ಮಾಡಬಹುದು, ಇದರಿಂದ ಉಪಯೋಗ ಆಗ್ತದೆ ಅಂತ ಹೇಳ್ತೀರಿ ನೀವು? ಮಾಡ್ಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಇಲ್ಲಿಯವರೆಗೆ ತಾವು ನೋಡಿದಂತ ವಿಡಿಯೋ ತಮಗೆ ತುಂಬಾ ಇಷ್ಟ ಆಗಿರಬಹುದು ಅಂತ ಭಾವಿಸಿಕೊಂಡಿದ್ದೇನೆ. ಇನ್ನು ಮುಂದೆ ಮತ್ತು ಉತ್ತಮವಾದಂತ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.